ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಸಾಯಂಕಾಲ 5 ಗಂಟೆ ಆಗಿತ್ತು. ಮಕ್ಕೊಂಡಿದ್ದೆ, ಹೊರಗೆ ಬಂದು ನೋಡಿದ್ರೆ ಮಳೆ ಚಲೋ ಆಗಿತ್ತು. ಸಾಯಂಕಾಲ ನೋಡ್ರಿ ಮಳೆ ಎಷ್ಟು ಚಲೋ ಆಗೈತಿ. ಕ್ಲೈಮೇಟ್ ಎಲ್ಲ ಚೇಂಜ್ ಆಗೈತಿ. ಹಿಂಗೆ ಮಳೆ ಆದ್ರೆ ಪಾಪ ನಮ್ಮ ರೈತರ ಬೆಳೆ ಎಲ್ಲ ನಾಶ ಆಕೈತಿ. ಸಾಕಾಗ್ಬಿಟ್ಟೈತಿ ಮಳೆ ಸಂಬಂಧ. ವಿಚಾರ ಬಂದು ಹೋಗೈತಿ. ಅದಕ್ಕೆ ಈಗ ಮಳೆ ನೋಡ್ಕೊಂತ ಸ್ವಲ್ಪ ನಿಂತೆ. ಅಲ್ಲೇ ನಮ್ಮ ಮನೆ ಕಡೆ ಅಲ್ಲಿ ಬಂದು ನೋಡಿದ್ರೆ ನಮ್ಮ ಮನೆ ಮುಂದೆ ನಮ್ದು ಗುಲಾಬಿ ಗಿಡ ಅನಿಸಿದ್ನಲ್ಲ, ಅಲ್ಲೇ ಗುಲಾಬಿ ಗಿಡ ಆಗಿತ್ತು. ಅದು ನೋಡ್ಕೊಂಡು ಬಂದು ಅಡುಗೆ ಮನೆಗೆ ಹಾಲು ಕಾಸಿ ಟೀ ಮಾಡಿರತ್ತಂತ ಬಂದೆ. ಹಾಲು ಕಾಸಕ್ಕಿಟ್ಟೆ ಮೊದಲು. ಆಮೇಲೆ ನನ್ನ ಮಗಳು ಎದ್ಲಷ್ಟೊತ್ತಿಗೆ ಅಕ್ಕಿಗೂ ಸ್ವಲ್ಪ ಕುಡಿಯಾಕಂತ ಪ್ರೋಟೀನ್ ಹಾಲು ಹಾಕ್ಕೊಟ್ಟೆ. ಆ ಪ್ರೋಟೀನ್ ಒಳಗೆ ಹಾಕ್ಕೊಟ್ಟೆ. ನಾನು ಈಗ ಟೀ ಮಾಡ್ಕೋಬೇಕು. ಬೆಲ್ಲದ ಚಹಾ ಮಾಡ್ಕೊಳಕತ್ತೇನೆ ನೋಡ್ರಿ. ನಾನೀಗತ್ತ ಸಾಯಂಕಾಲ ಬೆಲ್ಲದ ಚಹಾ ಕುಡಿದು ಮತ್ತು ನೈಟ್ ಡಿನ್ನರಿಗೆ ಚಲೋ ಮಾಡ್ಬೇಕು ಅಡುಗೆ ಮಾಡೋದು. ಈಗ ಟೀ ಮಾಡ್ಕೊಂಡು ಕುಡಿದು ಹಿರೇಕಾಯಿ ಪಲ್ಯ ಮಾಡತ್ತೇನೆ. ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಬಂದ್ರೆ ಅವ್ರು ಬಂದ್ಕೊಳ್ಳಿ ಹಿರೇಕಾಯಿ ಪಲ್ಯ ಮಾಡತ್ತೇನೆ ನೋಡ್ರಿ. ನೈಟ್ ಡಿನ್ನರಿಗೆ ಉಳ್ಳಾಗಡ್ಡಿ, ಟೊಮ್ಯಾಟೊ, ಹೀರೆಕಾಯಿ, ಆಮೇಲೆ ಹಸಿ ಖಾರ, ಉಪ್ಪು, ಅರ್ಶಿಣ ಪುಡಿ, ಸ್ವಲ್ಪ ಗುರಳ್ ಪುಡಿ, ಆಮೇಲೆ ಶೇಂಗಾ ಪುಡಿ ಹಾಕ್ಕೊಂಡು ಸ್ವಲ್ಪ ರಸ ಹಾಕೈತಿ. ಶೇಂಗಾ ಪುಡಿ ಹಾಕ್ಕೊಂಡ್ರೆ ನೋಡ್ರಿ. ಈಗ ಹೀರೆಕಾಯಿ ಪಲ್ಯ ಮಾಡಾಕಿಟ್ಟೇನಿ. ಇದು ಎಲ್ಲರಿಗೂ ಬರುವಂಥದ್ದು ಅಡುಗೆ, ಅದಕ್ಕೆ ತೋರಿಸಿಲ್ಲ ನಾ ಜಾಸ್ತಿ. ನೋಡ್ರಿ ಬರ್ರಿ. ಈಗ ಇನ್ಮೇಲೆ ಐತೆ ನೋಡ್ರಿ. ಇವತ್ತು ತುಂಬ ಸಿಂಪಲ್ಲಾಗಿ ಬಿಸಿಬೇಳೆ ಭಾತ್ ಮಾಡೋದು ಹೇಗಂತ ಹೇಳ್ಕೊಡ್ತೇನೆ ಬರ್ರಿ. ಕುಕ್ಕರ್ ಇಡ್ರಿ. ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟು ಒಂದು ಅರ್ಧ ಕಪ್ ಹೆಸರು ಬೇಳೆ, ಒಂದು ಗ್ಲಾಸ್ ಅಷ್ಟು ಅಕ್ಕಿ. ಇವಾಗ ಇದನ್ನು ನೀಟಾಗಿ ತೊಳ್ಕೊಬೇಕು. ಎರಡು ಸ್ವಲ್ಪ ಹುರ್ಕೊಳ್ರಿ. ಹುರ್ಕೊಂಡಾದ್ಮೇಲೆ ಸ್ವಲ್ಪ ಚಂದಾಗ ವಾಶ್ ಮಾಡ್ಕೋಬೇಕು ಕ್ಲೀನಾಗಿ. ನೀರನ್ನ ಗ್ಲಾಸ್ ಆಗುವಷ್ಟು ನೀರು ಹಾಕ್ರಿ. ಆಮೇಲೆ ಇಲ್ಲಿ ನಾನು ಕ್ಯಾರೆಟ್, ಟೊಮ್ಯಾಟೊ, ಬೀನ್ಸ್ ತೊಗೊಂಡಿನಿ. ಇವು 3 ಮತ್ತು ಅರ್ಶಿಣ ಪುಡಿ, ಉಪ್ಪು ಹಾಕ್ರಿ. ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ರಿ. ಎಣ್ಣೆ ಹಾಕಿದ್ರೆ ಸ್ವಲ್ಪ ನೊರೆ ಬರೋಂಗಿಲ್ಲ, ಮೇಲೆ ಉಕ್ಕಿ ಬರೋಂಗಿಲ್ಲ. ತೊಗೊಂಡು ಆಮೇಲೆ ಕುಕ್ಕರ್ನಾಗ ಸೀಟಿ ಆಗ್ಬೇಕು. ಅಲ್ಲಿ ಮಟ್ಟ ನಾನು ಕುಕ್ಕರ್ ಇಟ್ಟು ಆಮೇಲೆ ಇಲ್ಲಿ ನಾನು ಬಿಸಿಬೇಳೆ ಭಾತ್ MTR ಮಸಾಲ ತೊಗೊಂಡೇನಿ. ಅದನ್ನು ಸ್ವಲ್ಪ ನೀರಾಗಿ ಕಲಿಸಿ ಈ ಥರ ಮಾಡಿ ಇಟ್ಕೊಂಡ್ಮೇಲೆ ಕುಕ್ಕರ್ ಸೀಟಿ ಆದಮೇಲೆ ನೋಡ್ಕೊಳ್ರಿ. ಈ ಥರ ಆಗಿ ಬಂದಿತ್ತು ಬಿಸಿಬೇಳೆ ಭಾತಿಂದು ನೋಡ್ರಿ. ರೈಸ್ ಹೆಸರು ಬೇಳೆ ಎಲ್ಲ ಕುದ್ದಿ ಥರ ಆಗ್ಯಾವು. ಈಗ ಆ ಪೌಡ್ರ್ ಮಾಡ್ಕೊಂಡಿದ್ವಲ್ಲ MTR ಬಿಸಿಬೇಳೆ ಭಾತ್, ಅದನ್ನೆಲ್ಲನೂ ಹಾಕಿ ಈ ಥರ ಮಾಡ್ಕೊರಿ. ಆಮೇಲೆ ಸ್ವಲ್ಪ ನಿಮ್ಗೆ ಯಾವ ಹದಕ್ಕೆ ಬೇಕು ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊಡ್ರಿ. ಬಿಸಿನೀರು ಹಾಕ್ಕೊಡ್ರಿ, ಚಲೋ ಆಕೈತಿ. ಆಮೇಲೆ ಅದಕ್ಕೆ ಒಗ್ಗರ್ಣೆ ಕೊಡ್ರಿ. ಸಾಸ್ವೆ, ಜೀರಿಗೆ, ಮೆಣಸಿನ್ಕಾಯಿ ಎಲ್ಲ ಒಗ್ಗರ್ಣೆ ಕೊಟ್ರಿ ಈ ಥರ ಬಿಸಿಬೇಳೆ ಆಕೈತಿ. ಗುಡ್ ನೈಟ್ ಫ್ರೆಂಡ್ಸ್.